are at Freedom Park where AIDSO has organized a protest along with the students demanding an immediate appointment of the guest faculties in government degree colleges all over the Karnataka. Students have been suffering due to lack of education. So now we shall talk to the students and protesters to know more about this protest. Sir, ಪ್ರತಿಭಟನೆ ಬಗ್ಗೆ ಹೇಳೋದಾದ್ರೆ ಇವತ್ತಿನ ದಿನ ನಾನು ಯಾಕೆ ಬರ್ತಿದ್ದೀನಿ ಕಾಲೇಜಿಗೆ ಅಂತ ಅನಿಸ್ತಿದೆ. ಯಾಕಂದ್ರೆ ಪ್ರತಿದಿನ ಈ ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊಂಡಾಗಿಂದ ನನಗಂತೂ ಬರೋದು ಹೋಗೋದೇ ಆಗ್ತಿದೆ. ಕ್ಲಾಸಸ್ ನಡೀತಿಲ್ಲ. ಹಾಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತಿದ್ದೀವಿ ಟೀಚರ್ಸ್ನ ಅಪಾಯಿಂಟ್ ಮಾಡ್ತಾರೆ ಅಂತ. ಗೌರ್ಮೆಂಟ್ ಕೇಳ್ಕೊಳ್ಳೋದೊಂದೇ ಟೀಚರ್ಸ್ನ ಅಪಾಯಿಂಟ್ ಮಾಡಿ ನಾವೆಲ್ಲರೂ ಎಜುಕೇಶನ್ ಇಲ್ಲೇ ಮುಂದೆ ನಾವು ಅನ್ಕೊಂಡಿದ್ದೆಲ್ಲ ಸಾಧಿಸಕ್ಕಾಗಲ್ಲ ಅಂತ ಕೇಳ್ಕೊಂತೀವಿ. ನಾವು ಅಷ್ಟೊಂದು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬರ್ತೀವಿ. ಬಟ್ ನಾವೇನು ಅಂದ್ರೆ ಗೌರ್ಮೆಂಟ್ ಕಾಲೇಜಿಂದ ಏನೋ ನಮಗೆ ಒಂಚೂರು ಹೆಲ್ಪ್ ಆಗುತ್ತೆ. ನಾವು ಕಟ್ಟಿರೋ ಟ್ಯಾಕ್ಸಸ್ ಇಂದ ನಮಗೂ ಒಂದು ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಪ್ರೈವೇಟ್ ಕಾಲೇಜಸ್ ಬಿಟ್ಟು ಗೌರ್ಮೆಂಟ್ ಸೇರ್ತಿದೀವಿ. ಬಟ್ ನಮಗೆ ಡೇ 1 ಕ್ಲಾಸ್ ಕೂಡ ನಡೀತಿಲ್ಲ. ನಾವೇನೋ ಹೋಪ್ಸ್ ಇಟ್ಕೊಂಡು ನಾವು ಒಂಚೂರು ಇಂಪ್ರೂವ್ ಆಗ್ಬೋದು. ಪ್ರೈವೇಟ್ ಕಾಲೇಜಸ್ ಗಿಂತ ಗೌರ್ಮೆಂಟ್ ಕಾಲೇಜಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅನ್ನೋ ಒಂದು ಹೆಸರಿತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ಆ ಹೋಪೇ ಹೊರಟೋಯ್ತು. ಕರೆಕ್ಟ್ ಆಗಿ ಕ್ಲಾಸಸ್ ನಡೆಸ್ಕೊಳ್ರಿ ಫಸ್ಟ್, ಆಮೇಲೆ ಡಿಮ್ಯಾಂಡ್ಸ್ ಕೇಳ್ಬೋದು. ಕ್ಲಾಸಸ್ ಮಾಡ್ತಿಲ್ಲ, ಇನ್ನೇನ್ ಕೇಳೋಣ ನಾವು. ಇದು ಗೌರ್ಮೆಂಟ್ ನೋಡಿದ್ರೆ ನಮ್ಗೆ ಇವಾಗ ನಡ್ದೋಗಿದೆ. ನಮ್ಗೆ ಇವಾಗ ಎಜುಕೇಶನ್ ಆದ್ರೂ ಸ್ವಲ್ಪ ಚೆನ್ನಾಗಿ ಸಿಗ್ಲಿ, ನಮ್ಗೆ ಪರ್ಮನೆಂಟ್ ಟೀಚರ್ ಆದ್ರೂ ಅಪಾಯಿಂಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. Actually, we are not getting any teachers. So we say that today's youth is tomorrow's generation. So if the youth is already not getting a proper education, and if the teachers are already not coming, how will the youth develop? How will we study? So it is a major problem. So we are requesting the government to solve it. So for how long classes are being lagged? From now I have joined in I'm in third sem. So from the starting itself it is like that. The permanent faculty is only coming. So they come for 1 hour. After that we don't have classes. Then what the students will do? They'll just think we'll bunk the class. We won't attend the class. That only. If the teachers are coming, we'll study. If they are not coming, what we can do? ನಾವು ಫಸ್ಟ್ ಆಫ್ ಆಲ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಸರ್, ಇವತ್ತು ಯಾವುದೇ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಅದು ಏನೇ ಆಗಲಿ, ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಇವತ್ತು ಕಾಲೇಜ್ಗಳು ಕರೆಕ್ಟ್ ಆಗಿದೆಯಾ, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿದೆಯಾ, ಲೆಕ್ಚರರ್ಸ್ ಇದಾರಾ, ಸ್ಟೂಡೆಂಟ್ಸ್ಗಳಿಗೆ ತಕ್ಕನಾಗಿ ಸ್ಟೂಡೆಂಟ್ಸ್ಗಳ ರೇಷೋ ತಕ್ಕನಾಗಿ ಕ್ಲಾಸ್ ರೂಮ್ಸ್ ಇದೆಯಾ, ಇದೆಲ್ಲನೂ ಕೂಡ ಸರ್ಕಾರ ಜವಾಬ್ದಾರಿ ತಗೊಂಡು ಚೆಕ್ ಮಾಡಬೇಕಾಯ್ತು. ಬಟ್ ಆದ್ರೆ ಈ ಸಲ ಅಷ್ಟೇ ಅಲ್ಲ, ಕಳೆದ ಎಷ್ಟೋ ವರ್ಷಗಳಿಂದ ಇವತ್ತು ಎಲ್ಲಾ ಸರ್ಕಾರಗಳು ಈ ಪಾಯಿಂಟ್ ಅಲ್ಲಿ ಅಟ್ಟರ್ ಫೇಲ್ಯೂರ್ಸ್ ನ ಕಾಣ್ತಾ ಇದೆ. ಯಾಕಂತಂದ್ರೆ ಈ ಸಲ ರೀಸೆಂಟ್ ಆಗಿ ನೀವು ಗಮನಿಸಿರ್ಬೋದು, ದೇವನಹಳ್ಳಿಲಿ ಒಂದು ಶಾಲೆ ಬಿದ್ದೋಗಿ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. 3 ಜನ ವಿದ್ಯಾರ್ಥಿಗಳಿಗೆ. ಬಿಲ್ಡಿಂಗ್ ಗಳು ಕರೆಕ್ಟ್ ಆಗಿಲ್ಲ, ಅದನ್ನ ಚೆಕ್ ಮಾಡಕ್ ಹೋಗಿಲ್ಲ. ಇವಾಗ ನೀವು ಲೆಕ್ಚರರ್ಸ್ ಪಾಯಿಂಟ್ ಬಂದ್ರೆ, ಗೆಸ್ಟ್ ಲೆಕ್ಚರರ್ಸ್ ಪಾಯಿಂಟ್ ಆಗಿರ್ಬೋದು, ಲೆಕ್ಚರರ್ಸ್ ಪಾಯಿಂಟ್ ಬಂದ್ರೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 60,000 ಟೀಚರ್ ಪೋಸ್ಟ್ಗಳು ಖಾಲಿ ಇದೆ. ಇನ್ನ ಕಾಲೇಜ್ಗಳಿಗೆ ಬಂದ್ರೆ, ಡಿಗ್ರಿ ಕಾಲೇಜ್ಗಳಿಗೆ ಬಂದ್ರೆ 25,000 ಗೆಸ್ಟ್ ಲೆಕ್ಚರರ್ಸ್ ಇದಾರೆ. ಬಟ್ ಆದ್ರೆ ಯಾವ ಕಾಲೇಜಲ್ಲೂ ಕೂಡ ಒಬ್ಬರ ಗೆಸ್ಟ್ ಲೆಕ್ಚರರ್ಸ್ ನ ಅಪಾಯಿಂಟ್ ಮಾಡಿಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಯಾವ್ದೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ತಿದಾರಂತೆ. ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಸ್ಟೇಟ್ ಗವರ್ನಮೆಂಟ್ ಹೇಳ್ತಾ ಇದೆ. ಇವಾಗ ಸ್ಟೇಟ್ ಗವರ್ನಮೆಂಟ್ ಯಾವ್ದು ಅಟಾನಮಿ ಇಲ್ವಾ? ಸೆಂಟ್ರಲ್ ಗವರ್ನಮೆಂಟ್ ಏನೆಲ್ಲ ತರ್ತಾ ಇದೆ ಎಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದಾರ. ಇಲ್ಲಿ ಇವತ್ತೇನು ಈ ವಿಷಯದಲ್ಲಿ ಏನು ಬೇಜವಾಬ್ದಾರಿ ತೋರಿಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ, ನಾವು ಇದನ್ನ ಖಂಡಿಸ್ತೀವಿ. ಇಮಿಡಿಯೇಟ್ಲಿ ಇವತ್ತು ಗೆಸ್ಟ್ ಲೆಕ್ಚರರ್ಸ್ ಕಾಲೇಜಿಗೆ ಬರಬೇಕು, ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಅಂತೇನು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು 60% ಡಿಗ್ರಿ ಕಾಲೇಜ್ 60% ಗೆಸ್ಟ್ ಲೆಕ್ಚರರ್ಸ್ ತುಂಬಿದ್ದಾರೆ. ಆ ಗೆಸ್ಟ್ ಲೆಕ್ಚರರ್ಸ್ ನ ಇಮಿಡಿಯೇಟ್ಲಿ ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಆಗ್ರಹಿಸ್ತೀವಿ. ಸರ್, ಸರ್ಕಾರಕ್ಕೆ ನಾವು ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಇವತ್ತು ಆಲ್ರೆಡಿ ಟೋಕನ್ ಪ್ರೊಸೆಸ್ ಗಳಾಗಿದೆ. DC ಗಳಿಗೆ ನಾವು ಮನವಿ ಪತ್ರನ ಕೊಟ್ಟಿದ್ದೀವಿ. ಈ ಆಲ್ರೆಡಿ ಇವತ್ತು ಸರ್ಕಾರಕ್ಕೆ ಈ ವಿಷಯ ಗೊತ್ತಿದೆ. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕಳೆದ 1 ತಿಂಗಳಿಂದ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಿಗೆ ಸ್ಟೂಡೆಂಟ್ಸ್ ಗಳು ವಾಪಸ್ ಸುಮ್ಮನೆ ಬರ್ತಾ ಇದಾರೆ, ಕಾಲೇಜ್ಗಳಿಗೆ ವಾಪಸ್ ಸುಮ್ಮನೆ ಮನೆಗಳಿಗೆ ಹೋಗ್ತಿದ್ರೆ. ಈ ವಿಷಯ ಸರ್ಕಾರ ಗೊತ್ತಿಲ್ವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಿದೆ. ಬಟ್ ಆದ್ರೆ ಅವ್ರುಗಳು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಇವತ್ತು ಅಪಾಯಿಂಟ್ಮೆಂಟ್ ಏನ್ ಮಾಡ್ಬೇಕು ಗೆಸ್ಟ್ ಲೆಕ್ಚರರ್ಸ್ ನ ಅದನ್ನ ಡಿಲೇ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಈ ನೆಗ್ಲಿಜೆನ್ಸ್ ನ ನಾವುಗಳು ಹೋಗ್ತಾ ಇಲ್ಲ, ನಾವುಗಳು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಇಮಿಡಿಯೇಟ್ಲಿ ಅಪಾಯಿಂಟ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಮೂವ್ಮೆಂಟ್ ಗಳಿಗೆ ನಾವು ಹೋಗ್ತಾ ಇದೀವಿ. ನಮ್ಮ AIDSO ನಾವುಗಳು ಇವತ್ತೇನು ಸರ್ ನಾವು ಇವತ್ತೇನು ಪ್ರೊಟೆಸ್ಟ್ ಮಾಡಿದೀವಿ. ಈ ಪ್ರೊಟೆಸ್ಟ್ ನಾವು ಇವಾಗ ಇಮಿಡಿಯೇಟ್ಲಿ ಇವತ್ತು ಕಾಲೇಜಿಯೇಟ್ ಮಿನಿಸ್ಟರ್ ಹತ್ರ ಹೋಗ್ತೀವಿ, ನಾವು ಎಜುಕೇಶನ್ ಇದರ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತೀವಿ, ಹೋಗಿ ಮನವಿ ಪತ್ರನ ಸಲ್ಲಿಸ್ತೀವಿ. ಇದಕ್ಕೆ ಯಾವ್ದು ರೆಸ್ಪಾಂಡ್ ಬಂದಿಲ್ಲ ಅಂತಂದ್ರೆ ನಾವುಗಳು ನೆಕ್ಸ್ಟ್ ಲೆವೆಲ್ ಆಫ್ ಮೂವ್ಮೆಂಟ್ ಗೆ ನಾವುಗಳು ತಯಾರಿ ಮಾಡ್ಕೊಂತೀವಿ. ಅತಿಥಿ ಉಪನ್ಯಾಸಕರ ಅಪಾಯಿಂಟ್ಮೆಂಟ್ ಆದಷ್ಟು ಬೇಗ ಆಗ್ಬೇಕು ಅಂತ ಮಾಡ್ತಿದ್ವಿ. So what problems you all are facing during the classes? ಆಲ್ಮೋಸ್ಟ್ 1.5 ಮಂತ್ ಆಗ್ತಿದೆ, ಆದ್ರೂ ನಮ್ಗೆ ಇನ್ನೂ ಕ್ಲಾಸಸ್ ನಡೀತಿಲ್ಲ. ದಿನಕ್ಕೆ 1-2 ಕ್ಲಾಸ್ ಆದ್ರೆ ಅದೇ ಹೆಚ್ಚಾಗಿದೆ. ಸೊ ಇನ್ ಮಿಕ್ಕಿದ ಟೈಮಲ್ಲಿ ನಾವು ಹೊರಗಡೆ ಓಡಾಡ್ಕೊಂಡು ಬೇರೆ ಗಿಗ್ ವರ್ಕ್ಸ್ ಮಾಡ್ಕೊಂಡು
ಇರಬೇಕಾಗಿದೆ. ಸೊ ಕ್ಲಾಸಸ್ ನೀಟಾಗಿ ನಡೀತಿಲ್ಲ. ಸೊ ಅದೇ ನಮ್ಮ ಮೇನ್ ಪ್ರಾಬ್ಲಮ್. ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ವಿ. So what is the demand of the students currently? ಅಫ್ಕೋರ್ಸ್ ಅದೇ ಅತಿಥಿ ಉಪನ್ಯಾಸಕರ ಅಪಾಯಿಂಟ್ಮೆಂಟ್ ಆದಷ್ಟು ಬೇಗ ಸರ್ಕಾರ ಮಾಡಬೇಕು ಅಂತ ನಾವೆಲ್ಲ ಡಿಮ್ಯಾಂಡ್ ಮಾಡ್ತಿದ್ವಿ. It's been a month that across state government degree colleges have begun, and we all know in government degree colleges it is because of guest lecturers that classes are running. But it's very unfortunate, even government knowing very well that guest lecturers must be appointed in time, government has not taken that measure. And because the guest lecturers are not appointed, students are coming to classes since 1 month now and going back looking at empty walls, looking at empty cardboards, empty classrooms, and they're going back because the lecturers are not coming and classes are not running. Here from AIDSO Students Organization across state, since a week we have organized protests. Likewise today in Freedom Park we held one. The only argument the government is giving is there is an issue going on between UGC regulation, the new regulation which has been bought by central government, and court proceedings which has been appealed by guest lecturers themselves. But point is, because of their contradictions, because of these two parts, students are being the victims. Students are completely divorced of education till now. While on the other end, private degree colleges, they have finished their first internals. They are through for their midterm exams. Immediately they will have their SEM exams. Whereas students coming from economically poor backgrounds, say children who are from economic backgrounds who are working as government workers, maybe a garment worker, maybe a sweeper, maybe someone who is coming from very poor backgrounds, they are all forced to sit quietly in class without even raising their voice, demanding for the appointment of guest lecturers, because they are asked to keep quiet because government is looking into this issue. This policy which government is bringing time and again, that they are against poor, that they are against working class, against farmers' children, against workers' children, this is the issue which has been haunting our minds. And AIDSO says it is because of us that government is running, but they take least concern towards children who are coming from poor economic backgrounds. I say this clearly because this today, even while we were talking to students, they say, I think we made a very wrong decision choosing to join government degree colleges, because if I was in private college, by now I would have finished my internals, by now I would have known what my syllabus was. Otherwise today I'm just sulking here. I who work as part-time worker, I do my job outside, but today while I sit in my class, I'm getting no education. I'm coming here, I've paid my fees just to look at empty walls. This is the voice, anger, cry coming from students. Have you submitted any kind of memorandum to the government? Yes, from across state we are submitting our memorandums to DCs, district commissioners, and we have also sought out for appointment from higher education minister, which is yet to be confirmed. But I feel they all very well know. Do they not know what is happening in degree colleges? We are extremely sure they know, but they're so thick-skinned. Be it BJP, be it Congress, nobody is concerned about students who study in government schools and colleges. They are least bothered about these students who come from poor economic backgrounds, and this has become a vital problem. Their policy itself is a class policy. They all cater for the rich kids, they all cater for the rich families, and never concerns about the poor and the meritorious students, and this must be attended in time. And what do you think the role of the parents over here? What can parents do, sir? Most of the students who are sending these words are basically working as daily wage laborers. They are garment workers, they are sweepers on road. All of these students are only encouraging students to go to government colleges, but the fate of government college is this, that they do not have lecturer to teach, and it's been 1 month now, and in this next week, September 1st week, there is a due of internals for government degree colleges. I don't know what they can write because no classes have been conducted. So as you heard from the students that 60% of government degree colleges in Karnataka are only run by 20% of permanent lecturers. AIDSO Bangalore District President Apurva said that students have not been gaining proper knowledge as the classes have been withheld for months. She also emphasized that a memorandum has been submitted to the DCs, various districts across the state, and AIDSO is also seeking an appointment with Higher Education Minister of Karnataka to submit the memorandum.